यः कश्चनेशो बलिनोऽन्तकोरगात् प्रचण्डवेगादभिधावतो भृशम् भीतं प्रपन्नं परिव्राति यद्भयात् मृत्युः प्रधावच्चरणं तमीमहि श्रीरत्नरूपिं दुर्गाय पादयोः करोति मानं बहुधा विभूतिभिः वेङ्कश्रितायाः सुकुमाकरानुगैः विगीयमाना प्रियकर्म गायति देहेन्द्रियप्राणमनोऽभिमानो जीवोऽन्तरात्मा गुणकर्ममूर्तिः सूत्रं महानित्युरुदेहगीतः संसार आधावतिकालतन्त्रः मुखानि पञ्चोपनिषत्तवेश्च यच्चवाक्यं परमात्मसंस्थं जीवस्त्वयं ज्योतिरवस्थितिस्ते अथानगाङ्गलोत्सवतीर्थयोः अन्तर्बहिस्नानविधूतपात्मनां भूतेष्वनुक्रोशसुतत्वशीलिनां स्यात्सङ्गमोऽनुग्रहयेशनस्तव ಶ್ರೀ ಗುರುಭ್ಯೋ ನಮಃ. ಭಾಗವತ ಮಂಡಲ ಸೇವಾದ 26ನೇಯ ಭಾಗ ಇದು. ನಾವಿವತ್ತು 8ನೇ ಸ್ಕಂಧವನ್ನು ನೋಡೋರಿದ್ದೇವೆ. ಇಲ್ಲಿ ಗಜೇಂದ್ರ ಮೋಕ್ಷ ಅನ್ನುವಂಥ ಒಂದು ಕಥಾ, ಅದನ್ನು ನಾವು ನೋಡೋರಿದ್ದೇವೆ. ಮೊದಲನೇ ಅಧ್ಯಾಯದಲ್ಲಿರುವ ಸಂಗತಿಯನ್ನೇನು ನಾನು ಇಲ್ಲಿ ಹೆಚ್ಚು ವಿವರಿಸಿಲ್ಲ. 2ನೇ ಅಧ್ಯಾಯದಿಂದ ಆರಂಭಿಸಿ ಒಂದು ಕಥಾ ಹೇಳ್ತೇನೆ. ಒಂದು ದೊಡ್ಡ ಅರಣ್ಯ. ಆ ಅರಣ್ಯದಲ್ಲಿ ಒಂದು ಗಜೇಂದ್ರ, ದೊಡ್ಡ ಆನೆ, ಸಿಂಹಗಳನ್ನು ಹೆದರಿಸಿ ಓಡಿಸುವಂತಹ, ಹುಲಿ ಹಾವುಗಳನ್ನು ಹೆದರಿಸಿ ಓಡಿಸುವಂತಹ ಒಂದು ಅದ್ಭುತ ವ್ಯಕ್ತಿತ್ವದ ಆನೆ ಅದು. ಅದರ ಜೊತೆಗೆ ಅದರ ಅನೇಕ ಜನ ಪತ್ನಿಯರು ಇತ್ಯಾದಿ. ತ್ರಿಕೂಟ ಪರ್ವತ ಅಂತ ಆ ಪರಿಸರವನ್ನ ಹೇಳ್ತಾರೆ. ತ್ರಿಕೂಟ ಪರ್ವತ ಅಂತ ಕ್ಷೀರ ಸಮುದ್ರದ ಮಧ್ಯದಲ್ಲಿದೆ. ಅಲ್ಲಿ ನಡೆದಂತಹ ಕಥಾ ಇದು. ಒಂದು ಬಾರಿ ಭಯಾನಕವಾದ ಬೇಸಿಗೆ, ಸರೋವರಕ್ಕೆ ಬಂತದು, ನೀರು ಬೇಕಾಗಿತ್ತು. ತನ್ನ ಸೊಂಡಿಲಿನಿಂದ ಎತ್ತಿ ನೀರು ಕುಡಿದ ಆ ಗಜೇಂದ್ರ. ಮೈಗೆ ನೀರು ಕೂಡ ಹಾಕಿಕೊಂಡ. ಮುಂದೆ ಆ ಸರೋವರದಲ್ಲಿ ತನಗೇನು ಆಪತ್ತು ಬರೋದಿದೆ ಅನ್ನೋದನ್ನು ಅವನು ಮನಗಾಣಲಿಲ್ಲ. ಆ ಗಜೇಂದ್ರನಿಗೆ ಗೊತ್ತಾಗಲಿಲ್ಲ. ಹೇಗೆಂದ್ರೆ, ಒಬ್ಬ ಗೃಹಸ್ಥ ಮನೆಯಲ್ಲಿ ಕೂತಿರ್ತಾನೆ. ಗೃಹಸ್ಥ ಅಂದ್ರೆ ಅವಳೇನು ದೊಡ್ಡ ಭಕ್ತನಾಗಬೇಕಾಗಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ. ಹೆಂಡತಿ ಮಕ್ಕಳು ಇದರಲ್ಲೇ ಆಸಕ್ತನಾಗಿ ಕೂತಿರ್ತಾನೆ. ಮುಂದೆ ಏನು ಬಂದೀತು ತನಗೆ ಆಪತ್ತು ಅನ್ನೋದ್ರ ಬಗ್ಗೆ ಅವನಿಗೂ ಎಚ್ಚರ ಇರೋದಿಲ್ಲ. ಹಾಗೆ ಈ ಗಜೇಂದ್ರ, ಇವನಿಗೂ ಕೂಡ ಮುಂದಿನ ಎಚ್ಚರ ಇರಲಿಲ್ಲ. ದೊಡ್ಡ ಪರಿವಾರ, ಅನೇಕ ಹೆಣ್ಣಾನೆಗಳಿಗೆ ತಾನೇ ನೀರು ಕುಡಿಸಿದ, ಮರಿಯಾನೆಗಳಿಗೆ ನೀರು ಕುಡಿಸಿದ. ಅಲ್ಲೊಂದು ಬಲಿಷ್ಠವಾದ ಮೊಸಳೆ ಅವನ ಕಾಲು ಹಿಡಿದು ಬಿಡ್ತು. ಇವನು ಹೋರಾಡಿದ. ಹಿಂದಿಂದ ಹೆಣ್ಣಾನೆಗಳು, ಬೇರೆ ಆನೆಗಳು, ಗುಂಪಿನ ಆನೆಗಳೆಲ್ಲ ಅವನನ್ನ ತೀರಕ್ಕೆ ಎಳ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಪಟ್ಟವು. ಆದ್ರೆ ಆಗಲಿಲ್ಲ. ಅವು ಎಲ್ಲ ಗೋಳಾಡಿದವು. 1,000 ವರ್ಷವೇ ನಡೆಯಿತು. ಈ ಆನೆಯೂ ಬಗ್ಗಲಿಲ್ಲ, ಆ ಮೊಸಳೆಯೂ ಜಗ್ಗಲಿಲ್ಲ. ಆದ್ರೆ ನೀರಿನಲ್ಲಿ ಮೊಸಳೆಯ ಬಲ ಹೆಚ್ಚಾಗ್ತಾ ಹೋಗ್ತದೆ. ಆದ್ರಿಂದ ಆನೆಗೆ ಬಹಳ ಕಷ್ಟ ಆಯಿತು. ದೇಹದ ಶಕ್ತಿ ಕಡಿಮೆ ಆಗ್ತಾ ಹೋಯಿತು. ಮೊಸಳೆಗೆ ಅದು ಹೆಚ್ಚಾಗ್ತಾ ಹೋಯಿತು. ಆದ್ರೆ ಅವನಿಗೇನೂ ಮಾಡ್ಲಿಕ್ಕೆ ತೋಚಲಿಲ್ಲ. ಎಷ್ಟೋ ದೀರ್ಘಕಾಲ ಏನೂ ಮಾಡ್ಲಿಕ್ಕೂ ತೋಚಲಿಲ್ಲ. ಭಗವಂತನ ನೆನಪಾಗಲಿಲ್ಲ. ಅವಾಗ ಅಂದ್ಕೊಂಡ ಅವನು ಒಂದು ಬಾರಿ, ನಮ್ಮ ಹಿಂಡಿನಲ್ಲಿ ಅನೇಕ ಗಂಡಾನೆಗಳಿವೆ, ಇವ್ರು ಯಾರಾದ್ರೂ ನಮ್ಮನ್ನು ಕಾಪಾಡಿದ್ರೇನು? ಗಂಡಾನೆಗಳಿಗೆ ಅದಾಗಲಿಲ್ಲ ಅಂದಮೇಲೆ ಹೆಣ್ಣಾನೆಗಳ ಬಲ ಇನ್ನೂ ಕಡಿಮೆ ಇರ್ತದೆ. ನಾನು ಈ ಮೊಸಳೆಯ ಹಿಡಿತಕ್ಕೆ ಸಿಕ್ಕಿದ್ದೇನಲ್ಲ, ಅದು ಭಗವಂತನ ಹಿಡಿತಕ್ಕೆ ಇಚ್ಛೆಯಿಂದ ಸಿಕ್ಕಿದ್ದೇನಷ್ಟೆ. ಅವನನ್ನೇ ನಾನೀಗ ಶರಣ ಹೋಗ್ಬೇಕಷ್ಟೆ, ಬೇರೆ ಮಾರ್ಗ ಇಲ್ಲ. ಅದೊಂದು ಶ್ಲೋಕ. ಅದನ್ನೇ ಆರಂಭದಲ್ಲಿ ಈಗ ಮಂಗಲಾಚರಣದ ರೂಪದಲ್ಲಿ ಹೇಳಿದೆ. ಭಗವಂತ ಲೋಕ ವಿಲಕ್ಷಣ, ಅಚಿಂತ್ಯ ಶಕ್ತಿ ಇದ್ದವನು.
ಮೃತ್ಯು ಅನ್ನುವ ಸರ್ಪಕ್ಕೆ ಭಯಪಟ್ಟು ಯಾರಾದರೂ ಆ ಭಗವಂತನಿಗೆ ಶರಣ ಹೋದ್ರೆ ಅವನು ಕಾಪಾಡ್ತಾನೆ. ನಾನು ಅವನಿಗೆ ಶರಣ ಹೋಗ್ತೇನೆ ಅಂದಿತದ್ದು. ಹಿಂದೆ ಪೂರ್ವ ಜನ್ಮದಲ್ಲಿ ಅದಕ್ಕೆ ಒಂದು ಏನು ಉಪದೇಶ ಇತ್ತು, ಒಂದು ಯಾವುದೋ ಮಂತ್ರ ಸ್ತೋತ್ರ ಕಲ್ತದ್ದೇ, ಅದು ಕಥೆ ಮುಂದೆ ಬರೋದಿದೆ. ಒಂದು ರಾಜ, ಒಬ್ಬ ಗಂಧರ್ವ, ಅವರಿಬ್ರು, ಆ ಮೊಸಳೆ ಮತ್ತೆ ಆನೆ. ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯ ಆದಿ ಬೀಜಾಯ ಪರೇಶಾಯ ಚ ಧೀಮಹಿ ಅಂತ. ಇಂಥ ಮಹಾಭಾರತಕ್ಕಿಂತ ಭಾಗವತದಲ್ಲಿ ಸ್ತೋತ್ರಗಳು ಹೆಚ್ಚು. ಸತ್ಯಂ ಪರಂ ಧೀಮಹಿ ಅಂತ ಸ್ತೋತ್ರದಿಂದಲೇ ಪ್ರಾರಂಭ ಆಗ್ತದೆ ಭಾಗವತ. ಹಾಗೆ ಇಂಥದೇ ಸ್ತೋತ್ರಗಳಿವೆಲ್ಲ. ಎಲ್ಲ ಕಡೆ ವ್ಯಾಪ್ತ ಆ ಭಗವಂತ, ಈ ಜಗತ್ತಿನ ಮೂಲ ಕಾರಣ. ಅವನನ್ನು ನಾವು ಧ್ಯಾನ ಮಾಡ್ತೇವೆ ಅಂತ ಧ್ಯಾನ ಮಾಡಿದ. ಅವನನ್ನ ನಾನಾ ರೀತಿಯಿಂದ ಸ್ತೋತ್ರ ಮಾಡಿದ. ಅವನು ಶಾಂತನೂ ಹೌದು, ಘೋರ ರೂಪನೂ ಹೌದು, ಮೂಢ ಅಂದ್ರೆ ನಮಗೆ ತಿಳಿಯದೇ ಇರುವಂತೆ ಅವನ ವ್ಯಕ್ತಿತ್ವ ತುಂಬಾ ಗುಪ್ತವಾದ ವ್ಯಕ್ತಿತ್ವ. ಎಂಥ ಋಷಿಗಳಿಗೂ ಅವನ ವ್ಯಕ್ತಿತ್ವ ಏನಂತ ತಿಳಿಯೋದಿಲ್ಲ, ಇನ್ನು ನಮ್ಮಂಥವರಿಗೆ ಹೇಗೆ ತಿಳಿಯೋದು? ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯ ಆರ್ತಿ ವಿನಾಶನಾಯ ಸರ್ವಾಗಮಾಮ್ನಾಯ ಮಹಾರ್ಣವಾಯ ನಮಃ ಅಪವರ್ಗಾಯ ಪರಾಯಣಾಯ. ನಮ್ಮೆಲ್ಲರಿಗೂ ನೀನೇ ಗತಿ, ನಿನಗೆ ನಾವು ಶರಣ ಹೋಗಿದ್ದೇವೆ. ಈ ದುಃಖದಿಂದ ಕರೋತು ಮೇ ಅದಭ್ರ ದಯ ವಿಮೋಕ್ಷಣಂ. ಇಂಥದ್ದೊಂದು ತೊಂದರೆ ನನಗೀಗ ಬಂದಿದೆ, ಇಂಥ ಆಪತ್ತಿನಿಂದ ನೀನೇ ಕಾಪಾಡಬೇಕು. ನಾನು ಅಲ್ಪ, ನನಗೆ ಇಷ್ಟು ಏನು ಸಾಧ್ಯ ಆಗಿದೆ ಅದನ್ನು ಸ್ತೋತ್ರ ಮಾಡಿದ್ದೇನೆ. ನಾನು ಬದುಕಿರಬೇಕು ಅಂತೇನು ನನಗೆ ಬಹಳ ಅಪೇಕ್ಷೆ ಏನಿಲ್ಲ. ನನಗೀಗಿರೋದು ಆನೆಯ ದೇಹ. ಆನೆಯ ದೇಹ ಹೋದ್ರೆ ಹೋಗ್ಲಿ. ಆನೆಯ ದೇಹ ಅಂದ್ರೆ ಒಳಗೂ ಹೊರಗೂ ಅಜ್ಞಾನವೇ. ಆನೆ ಅಂದ್ರೆ ತನ್ನಷ್ಟಕ್ಕೆ ನಾನು ಬದುಕಿರುವಂಥ ಒಂದು ಪ್ರಾಣಿ ಅಷ್ಟೇ. ಅದಕ್ಕೆ ತತ್ವಜ್ಞಾನ ಇರೋದಿಲ್ಲ, ಏನಿರೋದಿಲ್ಲ. ಅದಕ್ಕೆ ಒಳಗೂ ಹೊರಗೂ ಅಂತರ್ಬಹಿಶ್ಚ ಆವೃತ ಇಭಯೋನ್ಯ. ನನಗಿದು ಬೇಡ, ಹೋಗೋದಿದ್ರೆ ಹೋಗ್ಲಿ. ಆದರೆ ನನ್ನ ಒಳಗಿನ ದೇಹ, ಹೊರಗೊಂದು ತಂದೆ ತಾಯಿಂದ್ರಿಂದ ಬಂದ ದೇಹ ಇರ್ತದೆ, ಅದರೊಳಗೊಂದು ಅನಿರುದ್ಧ ದೇಹ, ಅದರೊಳಗೊಂದು ಲಿಂಗ ದೇಹ ಅಂತ ಇರ್ತದೆ. ಅದು ಹೋಗ್ಬೇಕು. ತಂದೆ ತಾಯಿಂದ್ರಿಂದ ಬಂದ ದೇಹ ಒಂದು 70-80 ವರ್ಷ ಆದ್ಮೇಲೆ ಯಾವಾಗಾದ್ರೂ ಹೋಗೇ ಹೋಗ್ತದೆ. ಅದೇನು ಬಹಳ ದಿವಸ ಇರೋದಿಲ್ಲ. ನಾವು ಪ್ರಯತ್ನ ಪಟ್ಟರೂ ಹೋಗ್ತದೆ, ಪ್ರಯತ್ನ ಪಡದೇ ಇದ್ರೂ ಹೋಗ್ತದೆ. ಭಗವಂತನ ಪ್ರಾರ್ಥನೆ ಮಾಡಿದ್ರು ಆಸ್ತಿಕರಿಗೂ ನಾಸ್ತಿಕರಿಗೂ ಎಲ್ಲರಿಗೂ ಈ ದೇಹ ಹೊರಟು ಹೋಗೇ ಹೋಗ್ತದೆ. ಲಿಂಗದೇಹ ಹೋಗ್ಬೇಕು ಅಂದ್ರೆ ಭಗವಂತನ ಅನುಗ್ರಹ ಆಗಬೇಕು. ಅದು ಜೀವ ಸ್ವರೂಪಕ್ಕೆ ಆವರಕ್ಕಾಗಿರ್ತದೆ. ಅದಕ್ಕಾಗಿ ಅವನಿಗೆ ನಾನು ಶರಣಾಗತನಾಗ್ತೇನೆ ಅಂತ ಅನುಶರಣ ಹೋದ. ಆಗ ಬ್ರಹ್ಮಾದಿಗಳು ಯಾರು ಶರಣು ಬರಲಿಲ್ಲ, ಅವನಿಗೆ ರಕ್ಷಕರಾಗಿ ಬರಲಿಲ್ಲ. ಯಾಕಂದ್ರೆ ಅವರಂದ್ರು ಇವೆಲ್ಲ ಆ ಗಜೇಂದ್ರ ಸ್ತೋತ್ರ ಮಾಡ್ತಿರುವ ಪ್ರಕಾರ ನೋಡಿದ್ರೆ ಅವೆಲ್ಲ ಭಗವಂತನಿಗೆ ಸಲ್ಲಬೇಕಾದ ಸ್ತೋತ್ರ, ನಮ್ಮ ಸ್ತೋತ್ರ ಅಲ್ಲವೇ ಅಲ್ಲ. ಅದು ನಾವು ಹೋಗೋದು ಬೇಡ ಅಂತ ಅವ್ರು ಯಾರು ಹೋಗ್ಲಿಲ್ಲ. ಆದ್ರೆ ಸ್ವಯಂ ನಾರಾಯಣನೇ ಅಲ್ಲಿಗೆ ಬಂದ. ಛಂದೋಮಯೇನ ಗರುಡೇನ ಸಂಹ್ಯಮಾನ, ಗರುಡನನ್ನು ಏರಿ ಬಂದ. ಗರುಡನನ್ನು ಏರಿ ಬರುವುದು ಭಗವಂತ ಅಂದ್ರೆ ಏನರ್ಥ ಅಂದ್ರೆ ಸುಪರ್ಣ ಅಖಿಲ ವೇದಾನಾಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಗರುಡನನ್ನು ಏರಿ ಬರುವುದು ಅಂದ್ರೆ ಭಗವಂತ ಶಾಸ್ತ್ರದ ಮೂಲಕ ನಮ್ಮ ಬಳಿಗೆ ಬರುವುದು ಅಂತ ಅರ್ಥ. ಅದು ಸಂಕೇತ. ಅವೆಲ್ಲ ಈ ಎಲ್ಲಾ ಕಥೆಗಳು ಸಂಕೇತವೇ. ಗರುಡ, ಶೇಷ, ರುದ್ರ 3 ಜನ ದೇವತೆಗಳಿದ್ದಾರಲ್ಲ, ಇದನ್ನೆಲ್ಲ ನಾವು ಯಾವತ್ತು ಹೀಗೆ ಮನನ ಮಾಡಬೇಕು. ನಾಗರ ಪಂಚಮಿ ದಿವಸ ಶೇಷನ್ ನೆನಪು ಮಾಡ್ಕೋತೀವಿ, ಶಿವರಾತ್ರಿ ದಿವಸ ಶಿವನನ್ನು ನೆನಪು ಮಾಡ್ಕೋತೀವಿ. ಇದೆಲ್ಲ ಆರಾಧನೆ ಮಾಡುವಾಗಲೂ ಈ ದೇವತೆಗಳು ನಮ್ಗೆ ಏನು ಮಾಡಿಸ್ತಾರೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಇಲ್ಲಿ ಒಟ್ಟಿಗೆ ಬಂತಿದ್ದರಿಂದ ಅದನ್ನೆಲ್ಲ ಹೇಳಿದೆ. ಮುಂದೇನು ಶಿವನ ಬಗ್ಗೆ ಬರೋದಿದೆ ಇದೇ ಸ್ಕಂದದಲ್ಲಿ. ಇವರು 3 ಜನ ನಮ್ಮ ಮನಸ್ಸಿನ ದೇವತೆಗಳು. ನಮಗೆ ಚೆನ್ನಾಗಿ ವ್ಯಾಖ್ಯಾನ ಮಾಡಿಸುವವನು ಶೇಷ. ಶೇಷನಿಗೆ 1000 ನಾಲಿಗೆ. ಶೇಷನನ್ನು ಸ್ಮರಣೆ ಮಾಡ್ತಾ ಇದ್ರೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರುದ್ರನನ್ನು ಸ್ಮರಣೆ ಮಾಡಿದರೆ ಮನನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಅದನ್ನು ನೋಡಿದ್ದೇವೆ. ದಕ್ಷಿಣಾಮೂರ್ತಿಯಾದ ಭಗವಂತ, ದಕ್ಷಿಣಾಮೂರ್ತಿಯನ್ನು ಹೆಸರುಳ್ಳ ಶಿವನನ್ನು ಸ್ತೋತ್ರ ಮಾಡಿದರೆ ಒಂದು ವರ್ಷದಲ್ಲಿ ಇನ್ನೊಬ್ಬರಿಗೆ ಪಾಠ ಪ್ರವಚನ ಮಾಡುವ ಶಕ್ತಿ ಬರ್ತದೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಗರುಡ ಏನ್ ಮಾಡ್ತಾನೆ ಅಂದ್ರೆ ಧ್ಯಾನ ಗೋಚರಂ, ನಮ್ಮ ಕೈಯಿಂದ ಧ್ಯಾನ ಮಾಡಿಸುವವನು ಮತ್ತೆ ವೇದದ ಅಭಿಮಾನಿ ಗರುಡ. ಆದ್ರಿಂದ ಭಗವಂತ ಗರುಡನನ್ನು ಏರಿ ಬರುವುದು ಅಂದ್ರೆ ನಮಗೆ ಧ್ಯಾನದಲ್ಲಿ ನಮಗೆ ಗೋಚರ ಆಗೋದು ಅಂತ ಅರ್ಥ.
ಭಗವಂತನನ್ನು ಧ್ಯಾನಿಸ್ತಾ ಕೂತ್ರೆ ಅವ್ನು ಒಂದೇ ಬರ್ತಾನೆ. ಹಾಗೆ ಬಂದು ಏನ್ ಮಾಡಿದ, ಸೋಂತಸ್ಸುರುಬಲೇನ ಗೃಹೀತಾರ್ಥ ದೃಷ್ಟ್ವಾ ಗರುತ್ಪತಿ ಹರಿಂ ಖ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಇನ್ನೂ ನೀರಿನಲ್ಲೇ ಇತ್ತಲ್ಲ ಅದು ಆನೆ. ಅಲ್ಲೊಂದು ಕಮಲದ ಹೂವಿತ್ತು, ಅದನ್ನು ತನ್ನ ಸೊಂಡಿಲಿನಿಂದ ಕಿತ್ತಿತ್ತು. ಅದನ್ನ ಸೊಂಡಿಲಿನಿಂದ ಎತ್ತಿ ಆ ಭಗವಂತನಿಗೆ ಅರ್ಪಣೆ ಮಾಡಿತ್ತು. ಅವನನ್ನು ನೋಡಿ, ಅಖಿಲ ಗುರು, ಇಡೀ ಜಗತ್ತಿಗೆ ನೀನು ಒಡೆಯ, ನಿನಗೆ ನಮಸ್ಕಾರ ಅಂದಿತ್ತು. ಅದನ್ನ ನೋಡಿ ತಂವೀಕ್ಷ ಪೀಡಿತ ಮಜ ಸಹಸಾವತೀರ್ಯ ಸಗ್ರಾಹಮಾಶು ಸರಸಃ ಕೃಪಯೋಜ್ಜಹಾರ ಗ್ರಾಹಾದ್ವಿಪಾಟಿತ ಮುಖಾದರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿರಮೂಮುತಿ ದುಸ್ರಿಯಾಣ. ಈ ಶ್ಲೋಕ ನಿತ್ಯ ನಾನು ಹೇಳ್ತಿರ್ತೇನೆ ಬೆಳಿಗ್ಗೆ ಎದ್ದ ಕೂಡಲೇ. ಮುಂದೆ ಅದ್ರ ಬಗ್ಗೆ ಬರೋದಿದೆ. ಕೂಡಲೇ ಆ ಗರುಡನ ಮೇಲಿಂದ ಇಳಿದ ಭಗವಂತ, ಕೆಳಗಿಳಿದು ಆ ಆನೆ ಮತ್ತೆ ಮೊಸಳೆ ಇಬ್ಬರನ್ನೂ ಸರೋವರದಿಂದ ಮೇಲೆತ್ತಿದೆ. ಚಕ್ರದಿಂದ ಮೊಸಳೆಯ ಬಾಯಿಯನ್ನು ಕತ್ತರಿಸಿ ಹಾಕಿದ. ಆ ಗಜೇಂದ್ರನನ್ನು ಕಾಪಾಡಿದ. ಆಗ ಅಲ್ಲಿದ್ದವರೆಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನನ್ನ ಸ್ತೋತ್ರ ಮಾಡಿದರು. ಅಪ್ಸರೆಯರು ನರ್ತನ ಮಾಡಿದರು. ಇದೇನು ಕಥೆ ಅಂದ್ರೆ, ಈ ಗಜೇಂದ್ರ ಮತ್ತು ಆನೆ ಇವರು ಯಾರು? ಇವನೊಬ್ಬ ಮೊಸಳೆ, ಒಬ್ಬ ಗಂಧರ್ವ. ಹೆಚ್ಚಿನ ತುಂಬಾ ವಿಚಿತ್ರವಾಗಿದೆ ಅಂತ ಗಮನಿಸ್ರಿ. ಹಹ ಮತ್ತು ಹುಹು ಅಂತ ಇಬ್ರು ಗಂಧರ್ವ. ಹಹ ಹುಹು ಅಂತ. ಅದರಲ್ಲಿ ಒಬ್ಬ ಗಂಧರ್ವ ಇವನು, ಹುಹು ಅಂತ ಇವನ ಹೆಸರು. ಅವನ ಹೆಸರೇ ಹಾಗೆ, ದೊಡ್ಡ ಗಂಧರ್ವ. ಆದ್ರೆ ಏನೋ ಯಾವುದೋ ಋಷಿಗೆ, ದೇವಲ ಅನ್ನೋ ಋಷಿಗೆ ಅವಮಾನ ಮಾಡಿದ್ದ, ಮೊಸಳೆ ಆಗುವಂತ ಶಾಪ ಕೊಟ್ಬಿಟ್ಟಿದ್ದ ಆ ಋಷಿ. ಈ ಕಡೆ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ, ದಕ್ಷಿಣದ ಪಾಂಡ್ಯ ದೇಶ, ತಮಿಳುನಾಡು ಈ ಪ್ರದೇಶದ ರಾಜ. ಪಾಂಡ್ಯೋ ದ್ರವಿಡ ಸತ್ತಮಃ, ದ್ರವಿಡ ಅಂದ್ರೆ ತಮಿಳು ಪ್ರದೇಶ, ಅಲ್ಲಿದ್ದ. ಅಂಥವನು ಒಮ್ಮೆ ಮಲಯ ಅನ್ನೋ ಪರ್ವತಕ್ಕೆ ಹೋಗಿದ್ದ. ಅಲ್ಲಿ ಏನೋ ತಪಸ್ ಮಾಡಬೇಕು ಅಂತ ಕೂತಿದ್ದ. ಅಗಸ್ತ್ಯ ಅಲ್ಲಿಗೆ ಬಂದ. ಆದ್ರೆ ರಾಜ ಅವನನ್ನ ನೋಡಿದ್ರೂ ಕೂಡ ಎದ್ದು ಅವನಿಗೆ ಗೌರವ ಸಲ್ಲಿಸಲಿಲ್ಲ. ಪೂಜನೆ ಮಾಡ್ತಾ ಕೂತ. ಇದು ತಪ್ಪಾಗಿತ್ತು. ಒಂದು ವೇಳೆ ನೋಡ್ದೇನೆ ಹೋಗಿದ್ರೆ ಅದು ವಿಚಾರ ಬೇರೆ. ನಾವು ಪೂಜೆ ಮಾಡ್ತಿದ್ದಾಗ, ಸಮಾಧಿ ಸ್ಥಿತಿಯಲ್ಲಿದ್ದಾಗ ಎದುರುಗಡೆ ಗುರು ಬಂದ್ರೆ ಅದನ್ನ ನೋಡದೆ ಹೋದ್ರೆ ದೊಡ್ಡ ವಿಚಾರ ಅಲ್ಲ, ಅದಕ್ಕೆ ಕ್ಷಮೆ ಇದೆ. ಆದ್ರೆ ಇವನು ನೋಡಿದ್ನಲ್ಲ, ನೋಡಿದಾಗ ಹಿರಿಯರು ಬಂದ್ರು ಅಂತ ಅವ್ರಿಗೆ ಎದ್ದು ನಿಂತು ಗೌರವ ಸಲ್ಲಿಸಬೇಕಿತ್ತು. ಮಾಡಲಿಲ್ಲ. ನಿನಗೆ ಆನೆಯಂತೆ ದುರ್ಮದ ಇದೆ, ನೀನು ಆನೆ ಜನ್ಮ ಹೊಂದಿಬಿಡು ಅಂತ ಶಾಪ ಕೊಟ್ಬಿಟ್ಟ. ಶಾಪವನ್ನು ಸ್ವೀಕಾರ ಮಾಡಿದೆ ಅವನು. ಆದ್ರೆ ಹಿಂದೆ ಬೇಕಾದಷ್ಟು ಭಗವಂತನ ಆರಾಧನೆ ಮಾಡಿದ್ರಿಂದ ಈ ಜನ್ಮದಲ್ಲಿ ಭಗವಂತನ ನಾಮಸ್ಮರಣ ಆಯ್ತು. ಅಂತೂ ಅವರಿಬ್ರು ಇಲ್ಲಿ ಚಕ್ರದಿಂದ ಮೊಸಳೆ ಬಾಯಿಯನ್ನು ಕತ್ತರಿಸಿದ, ಹೌದು. ಆದ್ರೆ ಇದೊಂದು ಉಪಕಾರ ಆಗಿದ್ದು ಯಾರಿಗೆ? ಇಬ್ಬರಿಗೂ ಉಪಕಾರವೇ ಆಯ್ತಲ್ಲ. ಚಕ್ರದಿಂದ ಮೊಸಳೆ ಬಾಯಿಯನ್ನು ಕತ್ತರಿಸಿ ಮೊಸಳೆಯನ್ನು ಕೊಂದು ಹಾಕಿ ಆನೆಯನ್ನು ಹಾಗೆ ಬಿಟ್ಬಿಡ್ಲಿಲ್ಲ. ಆನೆನೂ ಹಾಗೆ ಅದೇ ಆನೆ ಜನ್ಮದಲ್ಲೇ ಮುಂದುವರಿತು, ಮೊಸಳೆ ಮಾತ್ರ ಸತ್ತಿತು ಅಂತಿಲ್ಲ. ಇಬ್ಬರದು ಉದ್ಧಾರವೇ ಆಯ್ತು. ಅದು ನಾವೀಗ ನೋಡ್ಬೇಕಾಗುತ್ತೆ. ಇದನ್ನ ಯಾರು ಕೇಳ್ತಾರೆ ಅವರು ಸದ್ಗತಿ ಪಡಿತಾರೆ. ಕೀರ್ತಿದಾಯಕ ಇದು. ಸ್ವರ್ಗಂ ಯಶಸ್ಸಂ ಕಲಿಕಲ್ಮಷಾಪಹಂ, ಇದು ಮುಖ್ಯ. ಕಲಿಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಆನೆ ಅಂದ್ರೆ ಯಾರು? ಎಲ್ಲ ಕಥೆಗೂ ಒಂದು ಅಂತರಾರ್ಥ ಇರ್ತದೆ. ನಾವೇ ಆನೆಗಳು. ನಮಗೆ ವಿದ್ಯಾಮದ, ಧನಮದ, ತಥೈವ ಅಭಿಜನೋಮದ. ವಿದ್ಯಾಮದ, ದೊಡ್ಡ ವಿದ್ಯಾವಂತರು ಅಂತ. ಧನಮದ, ದುಡ್ಡಿನ ಮದ. ಮತ್ತೆ ಕುಲ, ದೊಡ್ಡ ಕುಲದಲ್ಲಿ ಹುಟ್ಟಿದ್ದೇವೆ ಅಂತ ಮದ. ಈ ಮೂರು ಮದಗಳಿಂದ ಕೂಡಿದ ಆನೆ ಅಂದ್ರೆ ನಾವೇ. ಸಿಂಹ ಪರಾಕ್ರಮಕ್ಕೆ ಸಂಕೇತ, ಆನೆ ಮದಕ್ಕೆ ಸಂಕೇತ. ಅದನ್ನು ನಾವೇ ಆನೆ. ನಾವು ಹೀಗೆ ಬಿದ್ದಿದ್ದೀವಲ್ಲ, ರಾಘವೇಂದ್ರ ಸ್ವಾಮಿ ಸ್ತೋತ್ರದಲ್ಲಿ ಬರ್ತದಲ್ಲ, ನಾನಾ ವಿಭ್ರಮ ದುರ್ಭ್ರಮೇ ಮಿತಭಯ ಸ್ತೋಮಾದಿ ಫೇನೋತ್ಕಟೆ. ಅಲ್ಲಿ ನಾನಾ ಥರದ ಮೊಸಳೆ ಮೊದಲಾದವುಗಳಿವೆ. ಸರ್ವಾವಧ್ಯ ಜಲಗ್ರಹೈರನುಪಮೈ ಕಾಮಾದಿ ಭಂಗಾಕುಲೆ. ನಾನಾ ಥರದ ಮೊಸಳೆ ಮೊದಲಾದ ಪ್ರಾಣಿಗಳಲ್ಲಿವೆ ಅಂತ ವರ್ಣನೆ ಮಾಡ್ತಾರಲ್ಲ. ಸೊ ಅಲ್ಲಿ ಮೊಸಳೆ ಅಂದ್ರೆ ಇದೆ, ಸಂಸಾರದ ಕಷ್ಟ ಕೋಟೆಗಳಿವೆ ಮೊಸಳೆ, ಬೇರೆ ಏನಲ್ಲ. ಆದ್ರಿಂದ ಭಗವಂತನನ್ನು ಧ್ಯಾನ ಮಾಡಿದರೆ
ಅದೊಂದೇ ಉಪಾಯ. ಭಗವಂತ ನಮ್ಮನ್ನು ಮೇಲೆತ್ತಾನೆ. ಕೆಲವೊಂದು ಬಾರಿ ಏನಾದರೂ ದುಸ್ವಪ್ನ ಬಿದ್ದಿದ್ರೆ, ರಾತ್ರಿ ಕೆಟ್ಟ ಕನಸು ಬಿದ್ದಿದ್ರೆ, ಆಗ ಬೆಳಗ್ಗೆ ಎದ್ದ ಕೂಡಲೇ ಶುಚಯ ಪ್ರಾತರುತ್ಥಾಯ ದುಸ್ವಪ್ನಾದ್ಯುಪಶಾಂತಯೇ, ಕೆಟ್ಟ ಸ್ವಪ್ನ ಬಿದ್ದಿದ್ರೆ ಈ ಕಥೆಯನ್ನು ನೆನಪು ಮಾಡಿಕೊಂಡ್ರೆ ಈ ಶ್ಲೋಕಗಳನ್ನು ಹೇಳಬೇಕು. ಅದಾಗದೆ ಹೋದರೂ ಈ ಶ್ಲೋಕಗಳನ್ನೇ ಹೇಳಬೇಕು ಅಂತ ಅನ್ನೋದು ಎಲ್ಲ ಕಡೆ ಕಡ್ಡಾಯ ಅಲ್ಲ, ಅದು ಆಗೋದೂ ಅಲ್ಲ. ಕನಿಷ್ಠ ಪಕ್ಷ ಇಂಥ ಸಂಗತಿಗಳನ್ನು ಬೆಳಿಗ್ಗೆ ಎದ್ದ ಕೂಡಲೇ ನೆನಪು ಮಾಡ್ಕೋಬೇಕು. ಅನೇಕ ಸರಿ ಇದರಿಂದ ಹೇಳಿದ್ದೇನೆ. ಮೊದಲನೇದಾಗಿ ಭೂಮಿಯನ್ನು ನೆನಪು ಮಾಡ್ಕೋಬೇಕು, ಭಗವಂತನನ್ನು ನೆನಪು ಮಾಡ್ಕೋಬೇಕು. ಭೂಮಿಯಲ್ಲೇ ಭಗವಂತ ಇದ್ದಾನೆ, ವರಾಹ ಇದ್ದಾನೆ, ಅವನನ್ನು ನೆನಪು ಮಾಡ್ಕೋಬೇಕು. ಮತ್ತೆ ತಂದೆ ತಾಯಿದ್ರನ್ನ, ಗುರುಗಳನ್ನ ಬೆಳಗ್ಗೆ ನೆನಪು ಮಾಡ್ಕೋಬೇಕು. ಗಜೇಂದ್ರನ ಕಥೆಯನ್ನ ನೆನಪು ಮಾಡ್ಕೋಬೇಕು. ಒಂದು ಕ್ಷಣ ಅಲ್ಲೇ ಕೂತು ಈ ಎಲ್ಲ ಕಥೆಗಳನ್ನ ನೆನಪು ಮಾಡ್ಕೋಬೇಕು. ಅದಾದ್ಮೇಲೆ ಮುಂದೆ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಭೂಮಿಗೆ ನಮಸ್ಕಾರ ಮಾಡಿ ಮೇಲೆ ಹೇಳಬೇಕು. ಇದು ಇಂಥದ್ದು ಅದ್ಭುತವಾದ ಕಥೆ. ಆವಾಗ ಆ ಭಗವಂತ ಆ ಗಜೇಂದ್ರನಿಗೆ ಒಂದು ಮಾತು ಹೇಳಿದಂತೆ, ನೋಡು, ನಾನು ಎಲ್ಲ ಕಡೆ ಇದ್ದೀನಿ, ಎಲ್ಲಿಲ್ಲ, ಎಲ್ಲ ಕಡೆನೂ ಇದ್ದೇನೆ. ಈ ಸರೋವರದಲ್ಲಿದ್ದೇನೆ, ಬೆತ್ತ, ಬಿದಿರು, ಮುಳ್ಳು, ಅಗ್ನಿ, ಈ ಎಲ್ಲ ಕಡೆನೂ ಇದ್ದೇನೆ. ನನ್ನ ಗದೆ, ಚಕ್ರ ಅಲ್ಲಿದ್ದೇನೆ, ಎಲ್ಲ ಕಡೆನೂ ಇದ್ದೇನೆ. ಎಲ್ಲ ಕಡೆಯೂ ನನ್ನನ್ನು ಕಾಣುವ ಪ್ರಯತ್ನ ಪಡಬೇಕು. ಇದು ಬೇರೆ ಏನಲ್ಲ, ಎಲ್ಲ ಕಡೆಯೂ ಕಾಣುವ ಪ್ರಯತ್ನ ಅಷ್ಟೇ. ಗಂಗೆ, ಅಲಕನಂದ, ಸರಸ್ವತಿ ಮೊದಲಾದ ನದಿಗಳು, ಧ್ರುವಂ ಬ್ರಹ್ಮಋಷೀನ್ ಸಪ್ತ ಪುಣ್ಯಶ್ಲೋಕಾಂಶ ಮಾನವಾನ್, ಪುಣ್ಯಶ್ಲೋಕರಾದ ಮಹಾತ್ಮರಾದಂಥ ರಾಜರನ್ನು ನೆನಪು ಮಾಡ್ಕೋಬೇಕು. ವ್ಯಾಖ್ಯಾನದಲ್ಲಿ ನಳ, ಗಯ ಮೊದಲಾದ ರಾಜರನ್ನು ನೆನಪು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲ ಕಲಿದೋಷ ನಾಶಕವಾದಂಥ ಕಥಾ ಅದು. ಉತ್ಥಾಯ ಅಪರರಾತ್ರ ಅಂತೆ, ಬೆಳಗ್ಗೆ ಎದ್ದು ಸೂರ್ಯ ಇನ್ನೂ ಉದಯಿಸುವುದಕ್ಕಿಂತ ಮುಂಚೆ ರಾತ್ರಿಯ ಕೊನೆಯ ಭಾಗದಲ್ಲಿ ಎದ್ದು ಭಗವಂತನ ಸ್ಮರಣೆ ಮಾಡಬೇಕು. ಮತ್ತು ಭಗವಂತನ ಸನ್ನಿಧಾನ ಪಾತ್ರರಾದ ಜ್ಞಾನಿಗಳನ್ನು ನೆನಪು ಮಾಡ್ಕೋಬೇಕು. ಹಾಗೆಲ್ಲ ಮಾಡಿದರೆ ಅವರು ಎಲ್ಲ ಪಾಪಗಳಿಂದಲೂ ಪರಿಹಾರ ಕಾಣುತ್ತಾರೆ. ತೇ ಅಂಹಸಃ ಅಖಿಲಾತ್ ಮುಚ್ಚಂತೆ. ಇನ್ನು ಮುಂದೆ ಈ ಸಮುದ್ರ ಮಥನದ ಕಥಾ ಒಂದು ಬರೋದಿದೆ. ಸಮುದ್ರ ದೇವತೆಗಳು ಮತ್ತು ದೈತ್ಯರಿಬ್ಬರು ಸೇರಿ ಸಮುದ್ರ ಮಥನ ಮಾಡಿದ್ರು, ಅಲ್ಲಿಂದ ಅಮೃತ ಬಂತು ಅಂತ ಆ ಕಥಾ ಸಾರಾಂಶ, ಅದೆಲ್ಲ ಗೊತ್ತಿರ್ತದೆ. ಅಮೃತ ಬಂತು ಅನ್ನೋ ಕಥೆಯೂ ಕೂಡ ನಮ್ಮ ಜೀವನದ ಒಂದು ಕಥೆನೇ. ನಮ್ಮಲ್ಲಿ ನಮ್ಮ ದೇಹ ಇದೇ ಒಂದು ಸಮುದ್ರ. ಇದರಲ್ಲಿ ದುಷ್ಟಶಕ್ತಿಗಳು ಇವೆ, ಸತ್ಶಕ್ತಿಗಳು ಇವೆ. ಯಾವತ್ತೂ ಇವಕ್ಕೆ ಸಂಘರ್ಷ ಅಂತ ಅನ್ನೋದು ನಡೆದೇ ಇರ್ತದೆ. ಅವರಿಬ್ಬರು ಹೋರಾಟ ಮಾಡ್ತಿರ್ತಾರೆ. ಒಮ್ಮೆ ದುಷ್ಟಶಕ್ತಿಗಳು ವಿಜಯಿಗಳಾಗ್ತಾರೆ, ಒಂದ್ಸರಿ ಸತ್ಶಕ್ತಿಗಳಿಗೆ ಕೈ ಮೇಲಾಗ್ತದೆ. ಅಂತೂ ಒಂದು ಮಥನ ಯಾವತ್ತೂ ನಡೆದಿರ್ತದೆ. ಮಥನ ನಡೆದಾಗ ಅನೇಕ ಥರ ದುಷ್ಟ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರ್ತವೆ, ಬರಬಾರದ ವಿಷಯಗಳೆಲ್ಲ ಬರ್ತವೆ. ಕೊನೆಗೆ ಲಕ್ಷ್ಮಿ ಬರ್ತಾಳೆ, ಅಮೃತ ಬರ್ತದೆ. ಲಕ್ಷ್ಮಿ ಮತ್ತು ನಾರಾಯಣ ಇಬ್ರು ಅಲ್ಲಿ ಮದುವೆ ಮಾಡ್ಕೊಳ್ತಾರೆ ಅಂತ ಇತ್ಯಾದಿ ಕಥಾ ಇದೆ. ಅದರಿಂದ ಸಮುದ್ರ ಮಥನ ಅಂದ್ರೂ ನಿತ್ಯ ನಮ್ಮ ಮನಸ್ಸಿನಲ್ಲಿ ನಡೆಯುವ ಮಥನವೇ ಸಮುದ್ರ ಮಥನ. ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಸಂಕೇತ ಇದ್ದೇ ಇದೆ. ಕೆಲವನ್ನ ಕಥೆ ಕೇಳಿದ್ರೆ ನೇರವಾಗಿ ಗೊತ್ತಾಗ್ಬಿಡ್ತದೆ, ಬಹಳ ಸುಲಭ ಅದು. ದುರ್ವಾಸರು ಒಂದ್ಸರಿ ಎಲ್ಲೋ ಸಂಚಾರ ಮಾಡ್ತಿದ್ರು. ಅವರ ಕೊರಳಿನಲ್ಲಿ ಒಂದು ಹಾರ ಇತ್ತು, ಹೂವಿನ ಹಾರ. ಎದುರುಗಡೆ ಐರಾವತದ ಮೇಲೆ ಏರಿ ಇಂದ್ರ ಬಂದ. ಈ ದುರ್ವಾಸರು ಏನ್ ಮಾಡಿದ್ರು, ಹೂಮಾಲೆಯನ್ನು ಎತ್ತಿ ಆ ದೇವೇಂದ್ರನ ಕಡೆಗೆ ಹಿಂಗೆ ಬಿಸಾಕಿದ್ರು. ಅದು ಭಗವಂತನ ಪ್ರಸಾದ, ಅದು ನೀರು ತಗೋ ಅಂತ ಅವನಿಗೆ ಕೊಟ್ಟರು. ಅವರೇನು ಅನಾದರ ಮಾಡಿರ್ಲಿಲ್ಲ ಅದನ್ನು. ಅದು ಅವನೇನ್ ಮಾಡಿದ, ಅಸಡ್ಡೆಯಿಂದ ಆನೆಯ ಕುಂಭಸ್ಥಳದ ಮೇಲೆ ಅದನ್ನು ಹಾಕಿದ. ತನ್ನ ಕಡೆ ಬಂದಂತಹ ಹಾರವನ್ನು ಆನೆಯ ಕುಂಭಸ್ಥಳದ ಮೇಲೆ ಹಾಕಿದ. ಆನೆ ಮೊದಲೇ ಆನೆನೇ ಐರಾವತ. ಐರಾವತ ಅಂದ್ರೆ ಅದೇನು ಕೆಲಸಕ್ಕೆ ಬಾರದ ಆನೆ ಅಲ್ಲ, ಅದೊಂದು ದೇವತೆ. ಈ ಶಿವನ ವಾಹನ ನಂದಿ ಹೇಗೆ ಒಂದು ದೇವತೆಯೋ ಹಾಗೆ ಗರುಡನ ವಿಷ್ಣುವಿನ ವಾಹನ ಗರುಡ ಅದೊಂದು ಹೇಗೆ ದೇವತೆಯೋ ಹಾಗೆ ಐರಾವತ ಅಂದ್ರೆ ಅದು ಒಂದು ದೇವತೆಯೇ. ಅದಕ್ಕೂ ಒಂದು ಹೆಣ್ಣಿದೆ, ಅದಕ್ಕೊಂದು ಹೆಂಡತಿ ಇದ್ದಾಳೆ. ಐರಾವತ ಮೊದಲಾದ ಆನೆಗಳೆಲ್ಲ ಬೇಕಾದಾಗ ಪುರುಷ ರೂಪವನ್ನು ತಾಳ್ತವೆ, ಬೇಕಾದಾಗ ಆನೆ ರೂಪ ತಾಳ್ತವೆ, ಎಲ್ಲ ಹಾಗೇನೆ ಅವು. ಅದು ಆನೆಯನ್ನು ತೊಗೊಂಡೋಗಿ ನೆಲದ ಮೇಲೆ ಹಾಕಿ ಹೊಸಕಾಕಿಬಿಡ್ತು. ನಿನ್ನ ಸಂಪತ್ತೆಲ್ಲ ಹಾಳಾಗಿ ಹೋಗಲಿ ಅಂತ ಶಾಪ ಕೊಟ್ಬಿಟ್ರು ದುರ್ವಾಸ. ಮುಂದೆ ಜಗತ್ತಿಗೆಲ್ಲ ಅಮಂಗಳ ಆಗಿದ್ದು ಬ್ರಹ್ಮದೇವರ ಗಮನಕ್ಕೆ ಬಂತು. ಅವರೆಲ್ಲ ಭಗವಂತನನ್ನ ಸ್ಮರಿಸಿದರು. ಭಗವಂತ ನಿಮಗೆ ಒಲಿತಾನೆ, ಹೆದರಬೇಡಿ ಅಂತ ದೇವತೆಗಳಿಗೆಲ್ಲರಿಗೂ ಸಮಾಧಾನವನ್ನು ಕೂಡ
ಹೇಳಿದ್ರು. ಭಗವಂತ ಅದೃಶ್ಯ ರೂಪದಿಂದ ಇದ್ದಿದ್ರಿಂದ ಎಲ್ಲರಿಗೂ ಅವನೇನು ಕಣ್ಣಿಗೆ ಕಾಣಲಿಲ್ಲ. ಆದರೆ ಚತುರ್ಮುಖ ಬ್ರಹ್ಮನಿಗೆ ಕಂಡ. ಸುದೀರ್ಘವಾದ ಸ್ತೋತ್ರ ಮಾಡಿದರು. ಯಥಾಹಿ ಸ್ಕಂಧಶಾಖಾನಾಂ ತರೋರ್ ಮೂಲಾವಸೇಚನಂ ಏವಂ ಆರಾಧನಂ ವಿಷ್ಣು ಸರ್ವೇಷಾಂ ಆತ್ಮನಶ್ಚಹಿ. ಒಂದ್ಸರಿ ದೇವ್ರ ಪೂಜೆ ಕೂತ್ಕೊಂಡಾಗ ಈ ಒಂದು ವಿಷಯ ನೆನಪು ಮಾಡ್ಕೊಡ್ರಿ. ಶ್ಲೋಕ ನೆನಪು ಮಾಡ್ಕೋಬೇಕಾಗಿಲ್ಲ. ನಾವು ನಮ್ಮಲ್ಲಿ ಮರ ಇದ್ರೆ ಆ ಮರಕ್ಕೆ ನೀರು ಎರಿಬೇಕು ಅಂದ್ರೆ ಎಲ್ಲಿ ನೀರು ಎರಿತೀವಿ? ಅದರ ಮರದ ತುದಿಗೆ ಹೋಗಿ ಅಲ್ಲೇನು ನಾವು ನೀರು ಸಿಂಪಡಿಸೋದಿಲ್ಲ, ಅದಾಗೋ ಕೆಲಸನೂ ಅಲ್ಲ. ಮರದ ಬುಡಕ್ಕೆ ನೀರು ಎರಿತೀವಿ. ಮರದ ಬುಡಕ್ಕೆ ನೀರು ಎರೆದ್ರೆ ಆ ಬೇರಿಗೆ ನೀರು ಹೋದ್ರೆ ಅದರಿಂದ ಮುಂದೆ ಕೊಂಬೆ, ರೆಂಬೆ, ಅದರ ಚಿಗುರು ಎಲ್ಲ ಕಡೆ ಕೂಡ ಆ ನೀರು ಹೋಗ್ತದೆ. ಹಾಗೆ ಭಗವಂತನನ್ನು ಆರಾಧಿಸಿದರೆ ಭಗವಂತ ಈ ಜಗತ್ತಿನ ಬೇರು, ಅವನನ್ನು ಆರಾಧನೆ ಮಾಡಿದರೆ ಎಲ್ಲ ಕಡೆನೂ ಆರಾಧನೆ ತಲುಪಿದಂತೇನೆ ಅಂತ ಅದರ ತಾತ್ಪರ್ಯ. ಈ ತರ ದೇವತೆಗಳು ಸ್ತೋತ್ರ ಮಾಡಿದ್ದು. ನಮಸ್ತುಭ್ಯಂ ಅನಂತಾಯ ಅಂತ ಸ್ತೋತ್ರ ಮಾಡಿದರು. ಆಗ ಭಗವಂತ ಅವರಿಗೆ ಆವಿರ್ಭವಿಸಿದ. ಸಾವಿರಾರು ಸೂರ್ಯರ ಬೆಳಕು ಕಣ್ಣಿಂದ ನೋಡ್ಲಿಕ್ಕಾಗಲಿಲ್ಲ ಅವರಿಗೆ ಮೊದಲು. ಮುಂದೆ ಬ್ರಹ್ಮ ಅವನನ್ನು ಮತ್ತೆ ಸ್ತೋತ್ರ ಮಾಡಿದ. ಅಜಾಯ ಜನ್ಮಸ್ಥಿತಿ ಸಂಯಮಾಯ, ಜಗತ್ತಿನ ಹುಟ್ಟು ನಾಶ ಪಾಲನೆಗೆಲ್ಲ ನೀನೇ ಕಾರಣ, ಸರ್ವ ಶಬ್ದದಿಂದ ನೀನು ವಾಚ್ಯ ಅಂತ ಅವನನ್ನು ಸ್ತೋತ್ರ ಮಾಡಿದರು. ಆದರೆ ಇವ್ರು ಯಾರು ಕೂಡ ಸ್ತೋತ್ರ ಮಾಡಿಯೂ ತಮಗೇನು ಸಮಸ್ಯೆ ಆಗಿದೆ ಅನ್ನೋದನ್ನು ಹೇಳಲಿಲ್ಲ. ಬದ್ಧಾಂಜರಿನ್ ಸಂವೃತ ಸರ್ವಕಾಮಾನ್. ಅವಾಗ ಭಗವಂತ ಏನ್ ಮಾಡಿದ? ದೇವತೆಗಳಿಗೊಂದು ಆಶೀರ್ವಾದ ಮಾಡಿದ. ಚತುರ್ಮುಖ ಬ್ರಹ್ಮನಿಗೆ ಹೇಳಿದ, ನನ್ನ ಮನಸ್ಸು ನಾನೇನು ಹೇಳ್ತೀನಿ ಅದನ್ನು ಕೇಳಿ. ಈಗ ದೈತ್ಯರಿಗೆ ಕಾಲ ಅನುಕೂಲಕರವಾಗಿದೆ. ನೀವು ಹೋಗಿ ಸಂಪತ್ತು ನಿಮಗೆ ಬರೋ ತನಕ, ನಿಮಗೆ ಐಶ್ವರ್ಯ ಬರೋ ತನಕ, ವಿಜಯ ಆಗೋ ತನಕನೂ ದೈತ್ಯರ ಜೊತೆಗೆ ಸಂಧಾನ ಮಾಡಿ. ಮುಂದೆ ಒಂದು ಕಾಲದಲ್ಲಿ ನಿಮಗೆ ಅನುಕೂಲ ಆಗ್ತದೆ. ಎಲ್ಲರೂ ಸೇರಿ ಅಮೃತದ ಉತ್ಪಾದನೆಗೆ ಪ್ರಯತ್ನ ಪಡಿ. ಅಮೃತವನ್ನು ಕುಡಿದ್ರೆ ಆಕಸ್ಮಿಕವಾಗಿ ಮರಣ ಹೊಂದಿದ ವ್ಯಕ್ತಿಗೂ ಸದ್ಗತಿ ಆಗ್ತದೆ. ಅಮೃತ ಅಂದ್ರೆ ಸುಮ್ಮನೆ ಎಲ್ಲಿಂದ ಆಕಸ್ಮಿಕವಾಗಿ ಬಂದದ್ದಲ್ಲ. ಅದು ಕ್ಷೀರ ಸಮುದ್ರದಲ್ಲಿ, ಹಾಲಿನ ಸಮುದ್ರದಲ್ಲಿ ಎಲ್ಲಾ ಗಿಡಗಳ ಬಳ್ಳಿ ರಸ ಇದನ್ನೆಲ್ಲ ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಮರ್ದನ ಮಾಡಬೇಕು. ಈ ಆಯುರ್ವೇದದಲ್ಲಿ ಶತೋದ್ವರ್ತಿತ, ಸಹಸ್ರೋದ್ವರ್ತಿತ ಅಂತ ಹೀಗೆಲ್ಲ ಇರ್ತವೆ. ಯಾವುದನ್ನಾದ್ರೂ ನೀವು ಎಷ್ಟು ಸರಿ ತಿಕ್ತೀರಿ ಅಷ್ಟಾದ್ರೂ ಬಲ ಹೆಚ್ಚಾಗ್ತದೆ. ಒಂದು ಔಷಧಗಳು ಮೊದಲಾದದ್ದು ಅಲ್ಲಿ ಕೆಲವು ಔಷಧದ ಮೇಲೆ ಹಾಗೆ ಬರ್ದಿರ್ತಾರೆ. 100 ಸರಿ ಅದನ್ನು ಚೆನ್ನಾಗಿ ಹಿಡಿದು ಮರ್ದನ ಮಾಡಿದರೆ ಯಾವುದೋ ಬಳ್ಳಿ ಅದಕ್ಕೊಂದು ಗುಣ, ವಿಶಿಷ್ಟವಾದ ಗುಣ ಬರ್ತದೆ. ದೋಷ ಪರಿಹಾರ ಮಾಡ್ಕೋ ಗುಣ. ಹಾಗೆ 1000 ಬಾರಿ ಅರಿಯೋದು ಅಂತ ಹೀಗೆಲ್ಲ ಅಲ್ಲಿ ಬರ್ತಿರ್ತದೆ. ಎಲ್ಲ ಗಿಡ ಬಳ್ಳಿ ಸಸ್ಯ ಹಾಕಿ, ಕಡಗೋಲು ಯಾವುದಂದ್ರೆ ಮಂದರ ಪರ್ವತವೇ ಕಡಗೋಲು. ಒಂದು ಸಣ್ಣ ಕಡಗೋಲು ತಗೊಂಡು ಅದನ್ನು ಕಡಿಯೋದೇ ಅಂತ. ಮತ್ತೆ ಹಗ್ಗ ಯಾವುದು? ವಾಸುಕಿಯನ್ನು ಸರ್ಪವೇ ಅದಕ್ಕೆ ಹಗ್ಗ. ಮತನ ಮಾಡ್ರಿ. ನೀವೀಗ ದೈತ್ಯರ ಹತ್ರ ಹೋಗಿ ಸಂಧಾನ ಮಾಡ್ಕೊಳ್ರಿ. ದೇವತೆಗಳೆಲ್ಲ ದೈತ್ಯರ ಹತ್ರ ಹೋದ್ರು, ಕೈಯಲ್ಲಿ ಆಯುಧ ಇಲ್ಲ, ಹಂಗೆ ಬರ್ತಿದ್ದಾರೆ. ಅವರಿಗೆ ಆಶ್ಚರ್ಯ. ಆವಾಗ ದೈತ್ಯ ಬಲಿ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ, ಅವನು ಎಲ್ಲಾ ಸಂಪತ್ತಿನೆಲ್ಲ ಗೆದ್ದು ಬಿಟ್ಟಿದ್ದ. ಅಲ್ಲಿ ದೇವತೆಗಳು ಬಂದರು. ಭಗವಂತ ಏನ್ ಹೇಳಿದ್ದ ಅದನ್ನ ದೈತ್ಯರ ಮುಂದೆ ಹೇಳಿದ. ಅವಾಗ ಅವರು ಒಪ್ಕೊಂಡ್ರು. ಅವಾಗೊಂದು ಇದಕ್ಕಿದ್ದಂತೆ ಅವ್ರ ನಡುವೆ ಒಂದು ಒಪ್ಪಂದ ಏರ್ಪಡ್ತು. ದೈತ್ಯ ದೇವತೆಗಳು ದಾನವರೆಲ್ಲ ಸೇರಿ ಆ ಮಂದರ ಪರ್ವತವನ್ನ ಕ್ಷೀರ ಸಮುದ್ರದ ಕಡೆಗೆ ತಗೊಂಡು ಹೋದರು ಅಂತ ಭಾಗವತ ಹೇಳ್ತದೆ. ವಸ್ತುತಃ ಅವ್ರಿಗೆ ಎತ್ತಲಿಕ್ಕೆ ಆಗಲಿಲ್ಲ. ಆಗ ಅದನ್ನ ಕಿತ್ತಿ ಗರುಡನ ಹೆಗಲ ಮೇಲೆ ಇಟ್ಟ ಭಗವಂತ. ಆಗ ಆ ಗರುಡ ಅದನ್ನು ತಂದು ಕ್ಷೀರಸಾಗರದಲ್ಲಿ ಇಟ್ಟ ಅಂತ ಇದು ಈ ಕಥೆ. ಬೇರೆ ಬೇರೆ ಕಡೆ ಬಂದಿದ್ದನ್ನು ಸೇರಿಸಿ ನಾನು ಹೇಳ್ತಿದ್ದೇನೆ. ಅವ್ರು ಹೊರಲಿಕ್ಕೆ ಪ್ರಯತ್ನ ಪಟ್ಟರು, ಇಂದ್ರ ಬಲಿ ಮೊದಲಾದವರು, ಆದ್ರೆ ಸೋತರು. ಕೊನೆಗೆ ಗರುಡನೇ ಅದನ್ನು ತಂದಿಟ್ಟ. ಭಗವಂತ ಅಲ್ಲಿಗೆ ಬಂದು ಎಲ್ಲರನ್ನೂ ತನ್ನ ಅಮೃತ ದೃಷ್ಟಿಯಿಂದ, ಅವ್ರಿಗೇನಾದ್ರೂ ಪರ್ವತದ ಭಾರಕ್ಕೆ ಸಿಕ್ಕು ನುಚ್ಚು ನೂರಾಗಿದ್ರಲ್ಲ ಅವರೆಲ್ಲರಿಗೂ ಅವ್ರ ಗಾಯಗಳಿಗೊಂದು ಪರಿಹಾರ ಮಾಡಿದ. ಮುಂದೆ ಗರುಡನ ಮೇಲೆ ಇಟ್ಟ.
ಇಲ್ಲಿಯೂ ಗರುಡನ ಮೇಲೆ ಇಟ್ಟ ಅಂತ ಭಾಗವತದಲ್ಲೂ ಬಂದಿದೆ. ಮೊದಲು ಅವರೇ ಒಯ್ದರು ಅಂತ ಕೇಳಿ ಬರ್ತದೆ. ಕ್ಷೀರಸಾಗರದಲ್ಲಿ ತಂದಿಟ್ರು. ಮುಂದೆ ಭಗವಂತ ಅಲ್ಲಿಂದ ಹೊರಟೋದ. ಅಲ್ಲಿಂದ ಮುಂದೆ ಅವರು ಮಥನ ಪ್ರಾರಂಭ ಮಾಡಿದರು. ವಾಸುಕಿಯನ್ನು ಕರೆದ್ರು, ಮಂದಿರವನ್ನು ಕೂಡ ತಂದರು. ದೇವತೆಗಳೆಲ್ಲ ಹೆಡೆಯ ಭಾಗ ಹಿಡಿದ್ರು. ಆವಾಗ ದೈತ್ಯರು ಏನ್ ಮಾಡಿದ್ರು ಅಂದ್ರೆ, ನಾವು ದೈತ್ಯರು, ದೈತ್ಯ ಕುಲ ಭಾರಿ ದೊಡ್ಡ ಕುಲ ನಮ್ಮದು, ನಾವೇ ಮುಂದೆ ಇರ್ತೀವಿ ಅಂತ. ಶಾಸ್ತ್ರಾಭ್ಯಾಸ ಮಾಡಿದವರು, ಮಹಾಪುಣ್ಯಾತ್ಮರು. ಅದಕ್ಕಾಗಿ ದೇವತೆಗಳು ಹೆಡೆ ಹಿಡಿದದ್ದನ್ನು ಅವ್ರು ಒಪ್ಪಲಿಲ್ಲ, ನಾವೇ ಹಿಡಿತೀವಿ ಅಂದ್ರು. ಆಯ್ತು. ಆವಾಗ ಸ್ವಯಂ ಭಗವಂತ ಬಂದು ಅಲ್ಲಿ ಹಿಂದೆ ಬಾಲ ಹಿಡದ. ಸಮುದ್ರ ಮಥನದ ಕಥಾ ಅಂದ್ರೆ ಎಷ್ಟು ಅದ್ಭುತ ಅಂದ್ರೆ, ಭಗವಂತ ನಮ್ಮ ಜೀವಮಾನದಲ್ಲಿ ಎಲ್ಲಾ ಹಂತದಲ್ಲೂ ನಮಗೆ ನೆರವಾಗ್ತಾನೆ ಅಂತ ತೋರಿಸುವ ಭಾಗ ಅದು. ಈಗ ಮೊದಲನೇದಾಗಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಭರವಸೆ ಕೊಟ್ಟ, ಅಲ್ಲಿಂದ ಒಂದು. ಅವರಿಗೆ ಮಂದರ ಪರ್ವತವನ್ನು ಹೊರಲಿಕ್ಕಾಗದೇ ಇದ್ದಾಗ ತಾನು ಅದನ್ನು ಕಿತ್ತಿ ಗರುಡನ ಮೇಲೆ ಇಟ್ಟ, ಅದು ಎರಡನೇದ್ದು. ಇವರು ಕಡಿಯುವಾಗ ನೀವು ಕಡಿತಾ ಕೂತೀರಿ, ನಾನು ನೋಡ್ತಾ ಕೂತಿರ್ತೀನಿ ಅನ್ಲಿಲ್ಲ ಅವನು. ಅವನು ಒಂದು ರೂಪದಿಂದ ಅಲ್ಲಿ ಬಂದು ಅದು ಕಡದ, ಅದು ಸ್ವಾರಸ್ಯ. ಸ್ವಯಮಾನೋ ವಿಸೃಜಾಗ್ರಂ ಜಗ್ರಾಹ ತುಚ್ಛಂ ಜಗ್ರಾಹ ಸಾಮರಹ. ಹೀಗೆ ಅವ್ರ ಜೊತೆ ಸೇರಿ ಕಡದ ಅದನ್ನ. ಇನ್ನೂ ಮುಂದಿದೆ, ಮುಗಿಲಿಲ್ಲ ಅದು. ಅಮೃತ ಮಥನ ಅಂದ್ರೆ ಒಂದು 5-6-7 ರೂಪಗಳು ಭಗವಂತನ ರೂಪ ಅಲ್ಲಿ ಕಾಣಿಸ್ತವೆ. ಕಡದ್ರು. ಆದ್ರೆ ಅದೇನಾಯ್ತಂದ್ರೆ ನೀರಿನಲ್ಲಿ ಮುಳುಗಲಿಕ್ಕೆ ಶುರು ಆಯ್ತು. ಅದು ಅಗಾಧ ಒಂದು ಬರೆಯೋ ಸಣ್ಣ ಕಡಗೋಲಾದ್ರೆ ಅದನ್ನ ಹಗ್ಗ ಕಟ್ಟಿರ್ತಾರೆ, ಅದನ್ನ ಕಡಿತಾರೆ. ಇದು ನೀರಿನಲ್ಲಿ ಮುಳುಗಲಿಕ್ಕೆ ಶುರು ಆಯ್ತು. ಆಗ ಭಗವಂತ ಕೂರ್ಮ ರೂಪ ತಾಳಿದ. ಇದು ಕೂರ್ಮಾವತಾರ, ಇನ್ನೊಂದು ರೂಪ. ಈಗ ಮೊದಲು ಅವರಿಗೆ ಪ್ರಾದುರ್ಭವಿಸಿದ್ದ, ಎತ್ತಿ ತಂದಿಟ್ಟ, ಮತ್ತೆ ಮುಂದೆ ಅವರಿಗೆ ತಾನೇ ಕಡದ, ಕೆಳಗೆ ಕೂರ್ಮ ರೂಪನಾಗಿದ್ದ. ಇದು 4ನೇದು. ಅಷ್ಟು ಪರ್ವತವನ್ನೆಲ್ಲ ತನ್ನ ಬೆನ್ನ ಮೇಲೆ ಹೊಟ್ಟ. ವಾಸುಕಿಯಲ್ಲೂ ಅವನೇ ಇದ್ದ, ಅವರೆಲ್ಲರಿಗೂ ಶಕ್ತಿ ತುಂಬಿದ ಅವನು. ದೇವತೆಗಳಲ್ಲಿ, ದೈತ್ಯರಲ್ಲಿ ಒಳಗೆ ತಾನು ಒಂದೊಂದು ರೂಪದಿಂದ ಇದ್ದ. ಇದನ್ನ ಗಮನಿಸಬೇಕು. ನಮ್ಮ ಜೀವಮಾನದಲ್ಲಿ ಯಾವ ಕ್ಷಣವೂ, ಯಾವ ಕೆಲಸವೂ, ದೇವತಾ ಪೂಜೆ, ಶ್ರವಣ ಪ್ರವಚನ, ಯಾವ ಮಹಾ ಕೆಲಸವೂ ಕೂಡ ಭಗವಂತ ಇಲ್ಲದೆ ಆಗೋದಿಲ್ಲ. ಸಣ್ಣ ಕೆಲಸ ಇರಲಿ, ದೊಡ್ಡ ಕೆಲಸ ಇರಲಿ, ಪ್ರತಿಯೊಂದು ಕಡೆನೂ ಅವನಿದ್ದಾನೆ. ಅವನಿದ್ದು ಆ ಕೆಲಸ ನಡೆಸ್ತಾನೆ. ಈ ನಡುವೆ ನೀವು ಆ ಮೊಸರು ಕಡಿಯೋದನ್ನ ಎಲ್ಲಾದ್ರೂ ಹಳೆಯ ಮನೆಗಳಲ್ಲಿ ನೋಡಿರ್ತಾರೆ. ಹಗ್ಗ ಕಟ್ಟಿ ಕಡಿತಾ ಇರುವಾಗ ಕೆಲವು ಸರಿ ಆ ಕಡೆಗೋಲು ಕೆಳಗೆ ಹೋಗ್ತದೆ, ಕೆಲವು ಸರಿ ಅದು ಮೇಲೆ ಪುಟಿತದೆ, ಬೌನ್ಸ್ ಆಗ್ತದೆ. ಮತ್ತು ಹಾಗೆ ಇಡೀ ಮಂದರ ಪರ್ವತ ಬೇರೆ ಕಡೆ ಬೌನ್ಸ್ ಆದ್ರೆ ಏನ್ ಮಾಡ್ಬೇಕು? ಅಲ್ಲಿ ಹೋಗಿ ಅದನ್ನು ಹಿಡದ, ಕವರ್ ಅದನ್ನೊಂದು ಕೈಯಿಂದ ಹಿಡದ, ಮೇಲೆ ಹೋಗದಂತೆ ಕೈಯಿಂದ ಒತ್ತಿ ಹಿಡದ, ಕೆಳಗೆ ಮುಳುಗದಂತೆ ಕೂರ್ಮ ರೂಪದಿಂದ ಇದ್ದ. ಇದು ಅದ್ಭುತ. ಉಪರಿ ಅಧಶ್ಚ ಹೀಗೆ ಮಾಡಿ ಸಮುದ್ರವನ್ನು ಕಡದರು. ಆವಾಗ ದೇವತೆಗಳು, ದೈತ್ಯರಿಗೆಲ್ಲ ಆ ವಾಸುಕಿಯ ಶ್ವಾಸದ ಬೆಂಕಿ ಹಾವದು, ಅದರಿಂದ ಇವರಿಗೆ ಕಷ್ಟ ಆಯ್ತು, ತುಂಬಾ ಸಂಕಟ ಅನಿಸಿತು. ಈಗ ದೈತ್ಯರಿಗಂತೂ ಮತ್ತೂ ಕಷ್ಟ ಆಗಿತ್ತು, ಯಾಕಂದ್ರೆ ಅವರು ಮುಖನ ಹಿಡಿದು ನಿಂತಿದ್ರಲ್ಲಿ. ಬಲಿ, ಇಲ್ವಲ, ಪೌಲೋಮ, ಅವ್ರ ಮೈಯೆಲ್ಲ ಸುಟ್ಟು ಕಪ್ಪಾಗಿ ಹೋಯ್ತು. ಆವಾಗ ಭಗವಂತ ಮತ್ತೆ ಅವರಿಗೆಲ್ಲ ತಂಪು ಗಾಳಿ ಬೀಸುವಂತೆ ಮಾಡಿ ಭಗವಂತನ ಪ್ರೇರಣೆಯಿಂದ ಮತ್ತೆ ಸಹಜ ಸ್ಥಿತಿಗೆ ಬಂದರು. ಸಮುದ್ರವನ್ನ ಅವರು ಮಥಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಾರೆ. ಮೇಘಶ್ಯಾಮ ಕನಕ ಪರಿಧಿಹಿ, ಅದ್ಭುತವಾದ ರೂಪ ಭಗವಂತಂದು. ಅವನು ಅದನ್ನ ಕೆಳಗಿಂದ ಮೇಲಿಂದ ಎಲ್ಲಾ ಕಡೆ ಕಡಿತಾನೇ ಇದ್ದಾನೆ. ಮಥನ್ ಮಥ ಪ್ರತಿಗಿರಿ ಇವಾಶಃ ಶೋಭಿತಾಥೋ ಧೃತಾದ್ರಿಹಿ, ಭಗವಂತನ ಸ್ವರೂಪ. ಮೊದಲು ಹಾಲಾಹಲ ವಿಷ ಬಂತು. ಇದು ಏನರ್ಥ? ಸಮುದ್ರ ಮಥನ ಮಾಡುವಾಗ ಮೊದಲು ಹಾಲಾಹಲ ವಿಷ ಬರುವುದು ಅಂದ್ರೆ ಏನು? ನಾವು ಶಾಸ್ತ್ರ ಪ್ರವಚನ ಕೇಳಲಿಕ್ಕೆ ಕೂತ್ರೆ ಇದೇನು ಪ್ರವಚನ, ಇದೇನು ಪಾಠ, ಇದೇನು ಆಗೋದು ಹೋಗೋದು ಯಾವಾಗ, ಇದಕ್ಕೇನು ಅರ್ಥ ಅಂತ ಅನಿಸ್ತದೆ. ಅಷ್ಟೇ ಅಲ್ಲ, ಏನೋ ದೇವತಾರಾಧನೆ ಏನೋ ಮಾಡ್ಲಿಕ್ಕೆ ಕೂತಿರ್ತೇವೆ. ಅವಾಗೆಲ್ಲ ಮೊದಲು ನಮಗೆ ಬರೋದು ವಿಷವೇ. ಇಷ್ಟೆಲ್ಲ ದೇವತಾರಾಧನೆ ಮಾಡಿದ್ವಿ, ಇದರಿಂದ ಏನು ಉಪಯೋಗ ಆಯಿತು? ನಮ್ಮೊಳಗಿಂದಾದ್ರೂ ವಿಷ ಬರ್ತದೆ. ಕೆಲವರಿಗೆ ಸುಮ್ಮನೆ ಇರ್ಲಿಕ್ಕಾಗದೆ ಹೊರಗಿಂದ ಬಂದು ನೀವು ಇಷ್ಟೆಲ್ಲ ಮಾಡಿದ್ರಿ, ನಿಮಗೇನು ಸಿಕ್ತು ಅಂತ ವಿಷ ಬಿತ್ತಿ ಹೋಗ್ತಾರೆ. ವಿಷ ಬೀರಿ ನಮ್ಮಲ್ಲಿ ಅದನ್ನು ವಿಷದ ಗಾಳಿ ಓದಿ ಹೋಗ್ತಾರೆ. ಮೊದಲೇ ನಮ್ಮ ಮನಸ್ಸು ಸೂಕ್ಷ್ಮ, ಆ ವಿಷದ ಗಾಳಿಗೆ ಮತ್ತಷ್ಟು ಚಂಚಲ ಆಗ್ತದೆ. ಇದೇ ಕಾಲಕೂಟ ವಿಷ.
ಕಾಲಕೂಟ ವಿಷ ಬಹಳ ಭಯಾನಕವಾದ ವಿಷ. ಎಲ್ಲರೂ ಶಿವನ ಹತ್ರ ಹೋದ್ರು, ಕುಡಿಬಾ ಅಂತ, ವಿಷದಿಂದ ನಮ್ಮನ್ನು ಕಾಪಾಡು. ಸಂಸಾರದ ವಿಷ ನಮ್ಮನ್ನು ಪೀಡಿಸಿದಾಗ ನಾವೇನ್ ಮಾಡಬೇಕು? ಶಿವನ ಹತ್ರ ಹೋಗ್ಬೇಕು. ಇದೆಲ್ಲ ಕಥೆ ಹೀಗೆ. ಅವನು ಪ್ರಾರ್ಥನೆ ಮಾಡಿದರು. ಮುಖಾನಿ ಪಂಚೋಪನಿಷತ್ತವೇಶ 20 ಅಷ್ಟೋತ್ತರ ಮಂತ್ರವರ್ಗ ಯಥತ್ ಶಿವಾಖ್ಯಂ ಪರಮಾತ್ಮ ತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತೆ. ಪ್ರಾರಂಭದಲ್ಲಿ ಒಂದು ಭಗವಂತನ ಮಂಗಲಾಚರಣೆ, ಲಕ್ಷ್ಮೀ ಮಂಗಲಾಚರಣೆ, ಒಂದು ಮುಖ್ಯ ಪ್ರಾಣನ ಮಂಗಲಾಚರಣೆ ಆದ್ಮೇಲೆ ಶಿವನ ಕುರಿತು ಒಂದು ಮಂಗಲಾಚರಣೆ ಮಾಡಿರ್ತೇನಲ್ಲ. ಉಳಿದ ದಿವಸದ ಪ್ರವಚನದಲ್ಲಿ ಆದ್ರೆ ಶುಕಾಚಾರ್ಯನ ಮಂಗಳಾಚರಣೆ ಮಾಡಿರ್ತೇನೆ. ಇವತ್ತು ಈ ಶ್ಲೋಕ ಮಾಡಿದ್ದೆ, ಅದನ್ನು ನೀವು ಮೊದಲು ಕೇಳಿರ್ಬೇಕು. ಯಾಕೆ ಮಾಡಿದ್ದೆ ಅಂದ್ರೆ ಈ ಸಮುದ್ರ ಮಥನ ಕಾಲದಲ್ಲಿ ಅದು ಬಂದಿರುವಂತ ಶ್ಲೋಕ. 5 ಮುಖ ಇವರಿಗೆ, ಶಿವನನ್ನು ಪಂಚಮುಖ ಅಂತಾರೆ. ಅಂತ ನಿನಗೆ ನಮಸ್ಕಾರ ಅಂತ ಅವರೆಲ್ಲ ಪ್ರಾರ್ಥನೆ ಮಾಡಿದರು. ಬಹಳ ದೀರ್ಘವಾದ ಸ್ತೋತ್ರ ಇದೆ. ನತೇ ಗಿರಿತ್ರ, ನೀನು ದಕ್ಷ ಯಜ್ಞ ಧ್ವಂಸ ಮಾಡಿದವನು, ತ್ರಿಪುರಾಸುರನ್ನು ನಾಶ ಮಾಡಿದವರು, ಹೀಗೆಲ್ಲ ಅವನು ಸ್ತೋತ್ರ ಮಾಡಿದರು. ಅವನಲ್ಲಿರುವ ಭಗವಂತನನ್ನು ಸ್ತೋತ್ರ ಮಾಡಿದ. ಶಿವ ಪಾರ್ವತಿಗೆ ಹೇಳಿದ, ನಾನು ಇವರಿಗೀಗ ಅಭಯ ಕೊಡಬೇಕು, ಇವರನ್ನು ಕಾಪಾಡಬೇಕು ಅಂತ ಹೇಳಿ ಆ ವಿಷವನ್ನು ಅವನು ಪಾನ ಮಾಡಿದ. ನನ್ನಿಂದ ಎಲ್ಲ ಜಗತ್ತಿಯೂ ಕ್ಷೇಮ ಆಗಲಿ, ತಸ್ಮಾದಿಮಂ ಗರಂ ಭುಂಜೆ ಪ್ರಜಾನಾಂ ಸ್ವಸ್ತಿರಸ್ತುಮೆ. ಬಹಳ ಅದ್ಭುತವಾದ ಈ ಕಥೆ. ಹಿಂದಿನ ಹಿನ್ನೆಲೆ ಏನಿರ್ತದಂದ್ರೆ, ನಮಗೆ ಎಷ್ಟೇ ಕಷ್ಟ ಆಗಲಿ ಜೀವನದಲ್ಲಿ, ವಸ್ತುತಃ ಕಷ್ಟವನ್ನು ಭಗವಂತ ಕಡಿಮೆ ಮಾಡ್ತಿರ್ತಾನೆ, ನಮಗೆ ಗೊತ್ತಾಗೋದಿಲ್ಲ. ಈ ಒಂದು ಕಥೆ ನಡೆದದ ಕಥೆ ಏನಲ್ಲ, ಸುಮ್ಮನೆ ಅನೇಕ ಸರಿ ಎಷ್ಟೋ ಸರಿ ಹೇಳಿದ್ದಿದೆ. ಅವನೊಬ್ಬ ಭಕ್ತ ಭಗವಂತನ ಪ್ರಾರ್ಥನೆ ಮಾಡಿ ಪ್ರತ್ಯಕ್ಷೀಕರಿಸಿಕೊಂಡ. ನೀನು ನನ್ನ ಯಾವತ್ತೂ ಕಾಪಾಡ್ತಿರ್ಬೇಕು ಅಂತ ಹೇಳಿದೆ. ಆಗ ಭಗವಂತ ಹ್ಞೂ ಅಂದ. ಆಯ್ತು, ಹೇಗೆ ಕಾಪಾಡ್ತೀನಿ ಗೊತ್ತಾಗ್ತದೆ ಹೇಗೆ ಅಂತ ಕೇಳಿದ್ರೆ, ನನಗೆ ಆಪತ್ತು ಬಂದಾಗ ನೀನು ಯಾವತ್ತೂ ನನ್ನ ಜೊತೆ ಬರ್ತಿರ್ಬೇಕು, ನಿನಗೆ ನಾನು ನಡ್ಕೊಂಡು ಹೋಗ್ತಿದ್ರೆ ನನ್ನ ಹೆಜ್ಜೆ ಗುರುತು ಕಾಣಿಸ್ತಿರ್ತದೆ, ಪಕ್ಕದಲ್ಲಿ ನಿಂದು ಹೆಜ್ಜೆ ಗುರುತು ಕಾಣಿಸ್ತಿರ್ಬೇಕು, ಅಂದ್ರೆ ನೀನು ನನ್ನ ಪಕ್ಕದಲ್ಲಿ ಬರ್ತಿದ್ದೆ ಅಂತ ಅರ್ಥ. ಭಗವಂತನ ಯಾವಾಗಲೂ ನೋಡ್ಲಿಕ್ಕೆ ಆಗೋದಿಲ್ಲ, ಒಂದ್ಸರಿ ಸಾಕ್ಷಾತ್ಕರಿಸ್ಕೊಳ್ಳೋದೇ ಬಹಳ ಕಷ್ಟ. ಅಂತೂ ನೀನು ನನ್ನ ಪಕ್ಕದಲ್ಲಿ ಬರ್ತಿದ್ದೀಯ ಅನ್ನೋದು ನಿನ್ನ ಹೆಜ್ಜೆ ಗುರುತಿನ ಮೂಲಕ ಗೊತ್ತಾಗಬೇಕು. ಆಯ್ತು, ಒಂದು ಭಗವಂತ ಒಪ್ಕೊಂಡ. ಕಷ್ಟಕಾಲದಲ್ಲೂ ಇದು ಹೀಗೆ ನಡಿಬೇಕು ಅಂತ ಆಯ್ತು ಒಂದು ಭಗವಂತ. ಕಷ್ಟಕಾಲ ಬಂತು, ಹೇಗೂ ಬಹಳ ಕಷ್ಟ ಅನುಭವಿಸಿ ಸಂಕಟ ಆಗಿ ಒದ್ದಾಡಿ ಅಂತೂ ಕಷ್ಟಕಾಲ ದಾಟಿದೆ. ಭಗವಂತನ ಮೇಲೆ ಅವನಿಗೆ ಸಿಟ್ಟು ಬಂತು. ಮತ್ತೆ ಬಂದ ಭಗವಂತ, ಸಾಕ್ಷಾತ್ಕರಿಸ್ಕೊಂಡ. ಯಾಕೆ ಮತ್ತೆ ಯಾಕೆ ಕರೆದು ಎಂದೆ. ಸರಿ, ನನಗೆ ಕಷ್ಟ ಇಲ್ಲದೆ ಇದ್ದಾಗ ನೀನು ನನ್ನ ಪಕ್ಕದಲ್ಲಿ ನಡ್ಕೊಂಡು ಬರ್ತಿದ್ದೆ, ನನಗೆ ಕಷ್ಟ ಬಂದಾಗ ನೀನು ನನ್ನ ಕೈ ಕೊಟ್ಟಿಯಲ್ಲ, ಅಲ್ಲಿ ನಾನು ಒಬ್ಬನೇ ನಡ್ಕೊಂಡು ಬರ್ತಿದ್ದೆ ಅಂತ ಇವನಂದ. ಅದು ಹೇಗೆ ಗೊತ್ತಾಯ್ತು ನಿನಗೆ ಅಂತ ದೇವ್ರಂದ. ಹೌದು, ಮತ್ತೆ ಅಲ್ಲಿ ನೋಡು ಹೆಜ್ಜೆ ಗುರುತಿದೆ, ನಾನು ಒಬ್ಬನೇ ನಡ್ಕೊಂಡ್ ಬರ್ತಿದ್ದೆ, ನಂದು ಹೆಜ್ಜೆ ಗುರ್ತದು, ನಾನು ಒಬ್ಬನೇ ನಡ್ಕೊಂಡ್ ಬರ್ತಿದ್ದೆ, ನಿಂದು ಹೆಜ್ಜೆ ಗುರುತು ಕಾಣಲೇ ಇಲ್ಲ. ನೀನು ಕಷ್ಟ ಇಲ್ಲದೇ ಇದ್ದ ಸಮಯದಲ್ಲಿ ನನಗೆ ಸಹಾಯ ಮಾಡೋದು ಏನ್ ಬಂತು? ಕಷ್ಟ ಇದ್ದಾಗ ನೀನು ನನ್ನ ಜೊತೆ ಬರ್ಬೇಕಿತ್ತು ಅಂದ. ಅದಕ್ಕೆ ದೇವ್ರು ಹೇಳಿದಂತೆ, ನೀನು ಹುಚ್ಚ, ಆ ಕಷ್ಟ ಕಾಲದಲ್ಲಿ ನೀನ್ ಅಲ್ಲಿ ನಡೆದು ಇದ್ದದ್ದು ಹೆಜ್ಜೆ ಗುರುತು ನಿಂದಲ್ಲ, ಅದು ನಂದು ಹೆಜ್ಜೆ ಗುರುತು. ಕಷ್ಟ ಇಲ್ಲದೇ ಇದ್ದ ಕಾಲದಲ್ಲಿ ನೀನು ನನ್ನ ಪಕ್ಕದಲ್ಲಿ ನಡ್ಕೊಂಡು ಬಂದಿ, ನಾನು ನಿನ್ನ ಪಕ್ಕದಲ್ಲಿ ನಡ್ಕೊಂಡು ಬಂದೆ. ಯಾಕಂದ್ರೆ ನಿನಗೆ ಕಷ್ಟ ಇಲ್ಲದೆ ಇದ್ದಾಗ ನಾನು ನಿನ್ನ ಹೊರಬೇಕಾಗಿಲ್ಲ, ನಿನಗೆ ಕಷ್ಟ ಇದ್ದಾಗ ನಾನು ನಿನ್ನನ್ನು ಹೊತ್ತೆ, ನನ್ನ ಕಂಕುಳಲ್ಲಿ ಹೊತ್ತೆ, ನನ್ನ ಹೆಗಲ ಮೇಲೆ ಹೊತ್ತೆ, ಅಜ್ಜ ಮೊಮ್ಮಗನನ್ನು ಹೊರುವಂತೆ, ತಂದೆ ಮಗುವನ್ನ ಎತ್ತಿಕೊಳ್ಳುವಂತೆ ನಾನು ಎತ್ಕೊಂಡೆ. ಅಲ್ಲಿ ಇರುವ ಹೆಜ್ಜೆ ಗುರುತು ನಂದು, ನಿಂದಲ್ಲ ಅದು. ಮನುಷ್ಯನಿಗೆ ಏನಾಗ್ತದೆ ಅಂದ್ರೆ, ಹೆಜ್ಜೆ ಗುರುತು ನಂದು ದೇವ್ರದ್ದು ಅಂತ ಗೊತ್ತಾಗೋದಿಲ್ಲ ಇದಕ್ಕೆ ಮನುಷ್ಯನಿಗೆ. ಮೂರ್ಖ, ಅಜ್ಞಾನಿ, ಶಾಸ್ತ್ರ ಗೊತ್ತಿಲ್ಲ, ಭಗವಂತನ ಸುಳಿವು ಗೊತ್ತಿಲ್ಲ, ಆಳ ಅಗಲ ಗೊತ್ತಿಲ್ಲ, ಮಾತಾಡ್ತಾನೆ ಅಷ್ಟೇ. ನಿನಗೆ ಇಷ್ಟು ರಕ್ಷಣೆ ಕೊಟ್ಟಿದ್ದೇನೆ ಅವಾಗ, ಇದನ್ನ ನೀನು ನನ್ನನ್ನು ಹೀಗೆ ತರಾಟೆ ತಗೋತಿಯಲ್ಲ ಅಂತ ಭಗವಂತ ಅನ್ನಂತ. ಇದು ಭಗವಂತಂದಾಗಲಿ ಶಿವಂದಾಗಲಿ ಮತ್ತೆ ಯಾವ್ದೇ ಮುಖ್ಯ ಪ್ರಾಣಂದಾಗಲಿ ಎಲ್ಲಾದ್ರೂ ಇದೇ ಕಥೆ ನೋಡಿ. ಶಿವ ಜಗತ್ತಿಗೆ ಒಳ್ಳೇದಾಗಲಿ ನಾನು ವಿಷ ಕುಡಿತೀನಿ ಅಂತ ವಿಷ ಕುಡ್ದ. ನಂಜು ಅಂದ್ರೆ ವಿಷ, ಅದನ್ನು ಉಂಡು ನಂಜುಂಡ ಆದ. ನೀಲ, ವಿಷದ ನೀಲ ಬಣ್ಣ, ಕರಿ ಬಣ್ಣ ಅವನ ಕಂಠದಲ್ಲಿ ಉಳಿದು ನೀಲಕಂಠ ಆದ. ಅವಳಿಗೂ ಪಾರ್ವತಿಗೆ ನನ್ನ ಗಂಡ ಏನು ವಿಷ ಕುಡಿದು ಕಷ್ಟಕ್ಕೊಳಗಾಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ಕೊಟ್ಲು, ಕುಡಿದ್ಲು. ಹಾಲು ವಿಷವನ್ನು ಅಂಗೈಯಲ್ಲಿ ಹಿಡಿದು ಅದನ್ನು ಕುಡಿದು ಬಿಟ್ಟ. ಕರಿ ಬಣ್ಣ ಅಲ್ಲಿ ಕೂತ್ಕೊಂಡಿತ್ತು. ಇದರಲ್ಲಿ ಬೇರೆ ಒಂದು ಕಥೆ ಇದೆ, ಅದನ್ನ ನಾನು ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ವಾಯು ಆ ವಿಷವನ್ನು ತಗೊಂಡು ಅದನ್ನು ಚೆನ್ನಾಗಿ ಮಥನ ಮಾಡಿ ಶಿವನಿಗೆ ಕೊಟ್ಟಿದ್ದ ಅಂತ ಈ ಬೇರೆ ಕಥೆ ಇದೆ. ಅದ್ರ ಒಂದು ಭಾಗ ಶಿವ ಕುಡಿದಿದ್ದ ಅಂತ ಹೇಳಿ. ಇಲ್ಲಿ ಆ ಕಥೆಯನ್ನು ಹೇಳೋದು ನನ್ನ ಉದ್ದೇಶ ಅಲ್ಲ. ಕಥೆ ನಾವು ಬೇರೆ ಕಥೆ ಓಟ ನಾವು ಮುಂದುವರಿಬೇಕಾಗಿದೆ, ಅದಕ್ಕಾಗಿ ನಾನು ಇದನ್ನ ಹೇಳಿದೆ. ಹೀಗೆ ಆ ವಿಷ ಪರಿಹಾರ ಕಂಡಿತು. ಶಿವ ವಿಷಪಾನ ಮಾಡುವಾಗ ಕೆಲವು ಹನಿಗಳು ಕೆಳಗೆ ಬಿದ್ದು, ಅದನ್ನ ಹಾವು, ಚೇಳು, ವಿಷದ ಸಸ್ಯಗಳು ಕೆಲವು, ಅವರೆಲ್ಲ ಅದನ್ನ ಸ್ವೀಕಾರ ಮಾಡಿದರು.
ಅವರ ಸಂಪರ್ಕದಿಂದಲೇ ನಂಜೇರಿ ಬಿಡ್ತದೆ ಮೈಗೆ. ಅಂಥ ಪ್ರಾಣಿಗಳು ಅವನ್ನೆಲ್ಲ ಅದನ್ನು ಸ್ವೀಕಾರ ಮಾಡಿಬಿಟ್ಟು ಇಲ್ಲಿ ಬಂದಿಲ್ಲ. ಪ್ರಾಯ ಕೆಲವರು ದುರ್ಜನರು ಅದನ್ನು ಸ್ವೀಕಾರ ಮಾಡಿರಬೇಕು. ಸಂಸ್ಕೃತದಲ್ಲೂ ಒಂದು ಸುಭಾಷಿತ ಇದೆ, ಸರ್ಪ ದುರ್ಜನೆಯವರ ಮಧ್ಯೆ ವರಂ ಸರ್ಪವನ ದುರ್ಜನ. ಸರ್ಪ ಮತ್ತು ದುರ್ಜನ ಇವರಿಬ್ಬರಿಗೂ ಹೋಲಿಸಿದ್ರೆ ಸರ್ಪನೇ ಅಡ್ಡಿ ಇಲ್ಲ. ಯಾಕಂದ್ರೆ ಪಾಪ ಅದು ತನ್ನ ಆಹಾರಕ್ಕಾಗಿ ಒಂದು ಯಾರನ್ನಾರು ಕಚ್ಚುತ್ತದೆ, ಅದು ಪ್ರಾಣಿ ನಿಶ್ಚಯ ಎಷ್ಟಾಗ್ತದೆ ತಿಂತದೆ. ಅದಕ್ಕೆ ಯಾರ ಮೇಲೂ ದ್ವೇಷ ಇರೋದಿಲ್ಲ ಸರ್ಪಕ್ಕೇನು. ಈ ದುರ್ಜನ ಹಾಗಲ್ಲಲ್ಲ, ಇವನಿಗೆ ಏನು ಕಾರಣ ಇರಲಿ ಬಿಡ್ಲಿ, ಹಿಂಸೆಗಾಗಿ ಹಿಂಸೆ, ಮೋಜಿಗಾಗಿ ಹಿಂಸೆ, ದುಷ್ಟತನ. ಸರ್ಪ ದುಷ್ಟ ಅಲ್ಲ, ಯಾವ ಪ್ರಾಣಿಯೂ ದುಷ್ಟ ಅಲ್ಲ, ಮನುಷ್ಯನೇ ದುಷ್ಟ. ಮತ್ತೆ ಹಾವಿಗೆ ವಿಷ ಇಲ್ಲಿ ಮುಖದಲ್ಲಿ, ಇವನಿಗೆ ಕೈ ಕಾಲು ವಿಷ, ಕಣ್ಣು ಮೂಗು ನಾಲಿಗೆ ಎಲ್ಲ ಕಡೆಯೂ ವಿಷವೇ. ಅವನು ಎಲ್ಲಿ ಮುಟ್ಟಿದ್ರೂ ನಿಮಗೆ ತೊಂದರೆ ದುರ್ಜನರಿಗೆ ಅಂತ ಸಂಸ್ಕೃತದಲ್ಲಿ ಅದ್ಭುತವಾದ ಒಂದು ಸುಭಾಷಿತ. ಹಾಗಾಗಿ ಶಿವ ವಿಷಪಾನ ಮಾಡಿದಾಗ ಬಿದ್ದ ಕೆಲವು ಹನಿಗಳನ್ನ ಹಾವು ಚೇಳು ಕೆಲವು ವಿಷ ಸಸ್ಯ ತಗೊಂಡು ಸ್ವಲ್ಪ ದೊಡ್ಡ ಅದರಲ್ಲಿ ಭಾಗ ದುರ್ಜನರು ತಗೊಂಡಿರಬೇಕು ಅಂತ ನಂದೊಂದು ವಿವರಣೆ. ಅಲ್ಲಿಗೆ 7ನೇ ಅಧ್ಯಾಯ ಸಮಾಪ್ತವಾಗಿದೆ. 8ನೇ ಅಧ್ಯಾಯವನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣ ವಸ್ತು.